ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು 18 ತಿಂಗಳ ಡಿ ಎಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಬರ್ತಾ ಇರುವಂಥದ್ದು. ಶೀಘ್ರದಲ್ಲಿಯೇ 18 ತಿಂಗಳ ಡಿ ಎ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಬರಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ CS ಷಡಕ್ಷರಿ ಅವರು ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗನ್ನು ಇವತ್ತು ಕಂಡಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲಿಯೇ 18 ತಿಂಗಳ ಡಿ ಎಗೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಸಿಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಗ್ರೂಪ್ ಡಿ, ಗ್ರೂಪ್ ಸಿ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನೌಕರರ ಖಾತೆಗೆ ಒಟ್ಟು ಎಷ್ಟು ಹಣ ಬರಲಿದೆ? ಏನಕ್ಕಂದರೆ 18 ತಿಂಗಳ ಡಿ ಎ ಅಂದರೆ 2-3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಆ ಒಂದು ಹಣವನ್ನು ರಿಲೀಸ್ ಮಾಡಲಾಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ನೋಡೋದಾದರೆ ಕೋವಿಡ್ ಟೈಮಲ್ಲಿ ಉಳಿದಿರುವಂಥ ಏನು ಡಿ ಎ ಇದೆ ಅದನ್ನು ಫೈನಲಿ ರಿಲೀಸ್ ಮಾಡೋದಕ್ಕೆ ಇವಾಗ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಒಂದು ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡೆಯೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಬರಬೇಕಾದ 18 ತಿಂಗಳ ಡಿಎ ಬಾಕಿ ಬಿಡುಗಡೆ. CS ಷಡಾಕ್ಷರಿ ಅವರ ನಿರಂತರ ಹೋರಾಟ ಮತ್ತು ಇತ್ತೀಚಿನ ಬೆಳವಣಿಗೆಗಳು. ಪೀಠಿಕೆ: ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಲಯದಲ್ಲಿ ಈಗ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಅದು 18 ತಿಂಗಳ ಡಿಎ ಅರಿಯರ್ಸ್. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ತಡೆಹಿಡಿಯಲಾಗಿದ್ದ ಈ ಬಾಕಿ ಹಣವನ್ನು ಬಿಡುಗಡೆಗೊಳಿಸಲು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಈಗ ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದಾರೆ. ಈ ಬಾಕಿ ಹಣ ಕೇವಲ ಅಂಕಿಅಂಶವಲ್ಲ, ಇದು ಲಕ್ಷಾಂತರ ನೌಕರರ ಹಕ್ಕು ಎಂಬ ಧ್ವನಿ ಈಗ ವಿಧಾನಸೌಧದ ಅಂಗಳ ತಲುಪಿದೆ. ಏನಿದು 18 ತಿಂಗಳ ಡಿಎ ಬಾಕಿ ವಿವಾದ? 2020ರ ಜಾಗತಿಕ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಜನವರಿ 2020ರಿಂದ ಜೂನ್ 2021ರವರೆಗಿನ ಒಟ್ಟು 18 ತಿಂಗಳ ಕಾಲದ 3 ಕಂತುಗಳ ತುಟ್ಟಿಭತ್ಯೆಯನ್ನು ತಡೆಹಿಡಿದಿತ್ತು. ಕೇಂದ್ರದ ಹಾದಿಯನ್ನೇ ಅನುಸರಿಸಿದ್ದ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ತನ್ನ ನೌಕರರಿಗೆ ಈ 18 ತಿಂಗಳ ಬಾಕಿಯನ್ನು ನೀಡಿರಲಿಲ್ಲ. ಅಂದಿನಿಂದ ಇಂದಿನವರೆಗೆ ಈ ಹಣಕ್ಕಾಗಿ ನೌಕರರು ಕಾಯುತ್ತಲೇ ಇದ್ದಾರೆ. CS ಷಡಾಕ್ಷರಿ ಅವರ ತಂತ್ರಗಾರಿಕೆ ಮತ್ತು ಸಿಎಂ ಭೇಟಿ. ನೌಕರರ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಈ ಕುರಿತು ಗಂಭೀರವಾಗಿ ಚರ್ಚಿಸಿದ್ದಾರೆ. ಈ ಭೇಟಿಯ ಪ್ರಮುಖ ಅಂಶಗಳು ಇಲ್ಲಿವೆ. ನೌಕರರ ಹಿತರಕ್ಷಣೆ: ಕೋವಿಡ್ ಸಮಯದಲ್ಲಿ ನೌಕರರು ಪ್ರಾಣದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ತಡೆಹಿಡಿದ ಹಣವನ್ನು ಈಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿರುವುದರಿಂದ ಬಿಡುಗಡೆ ಮಾಡಬೇಕು. ಕೇಂದ್ರದ ಮೇಲೆ ಒತ್ತಡ: ಕೇಂದ್ರ ಸರ್ಕಾರ ಈ ಹಣವನ್ನು ಬಿಡುಗಡೆ ಮಾಡಿದರೆ ರಾಜ್ಯ ಸರ್ಕಾರವು ತಕ್ಷಣವೇ ಅನುಸರಿಸಲಿದೆ ಎಂಬ ಭರವಸೆಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಹಂತ ಹಂತವಾಗಿ ಬಿಡುಗಡೆ: ಒಂದು ವೇಳೆ ಒಟ್ಟಿಗೆ ಹಣ ನೀಡಲು ಕಷ್ಟವಾದರೆ ಕನಿಷ್ಠ 2 ಅಥವಾ 3 ಕಂತುಗಳಲ್ಲಿ ಸ್ಟ್ಯಾಗರ್ಡ್ ರಿಲೀಸ್ ಬಾಕಿ ಹಣವನ್ನು ನೀಡುವಂತೆ CS ಷಡಾಕ್ಷರಿ ಅವರು ಮುಖ್ಯಮಂತ್ರಿಗಳಿಗೆ ಪರ್ಯಾಯ ಮಾರ್ಗವನ್ನು ಸೂಚಿಸಿದ್ದಾರೆ. ಬಾಕಿ ಹಣದ ಮೊತ್ತ ಎಷ್ಟಿರಬಹುದು? ಲೆಕ್ಕಾಚಾರದ ಪ್ರಕಾರ ಒಬ್ಬ ಸಾಮಾನ್ಯ ನೌಕರನಿಗೆ ಅವನ ವೇತನ ಶ್ರೇಣಿಯ ಆಧಾರದ ಮೇಲೆ ಕನಿಷ್ಠ 30,000 ರೂಪಾಯಿದಿಂದ ಹಿಡಿದು ಹಿರಿಯ ಅಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿಗಳವರೆಗೆ ಬಾಕಿ ಹಣ ಬರಬೇಕಿದೆ. ಪರ್ಸೆಂಟೇಜ್ ಲೆಕ್ಕ: ಆಗಸ್ಟ್ 18 ತಿಂಗಳ ಅವಧಿಯಲ್ಲಿ ಸುಮಾರು 11% ಡಿಎ ಹೆಚ್ಚಳದ ಬಾಕಿ ಉಳಿದಿದೆ. ಪಿಂಚಣಿದಾರರಿಗೂ ಲಾಭ: ಇದು ಕೇವಲ ಹಾಲಿ ನೌಕರರಿಗೆ ಮಾತ್ರವಲ್ಲ, ಆ ಅವಧಿಯಲ್ಲಿ ನಿವೃತ್ತರಾದ ಪಿಂಚಣಿದಾರರಿಗೂ ಅನ್ವಯವಾಗುವುದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಇದರಿಂದ ಪ್ರಯೋಜನವಾಗಲಿದೆ. ಸರ್ಕಾರದ ಮುಂದಿರುವ ಸವಾಲುಗಳೇನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರೂ ಕೆಲವು ತಾಂತ್ರಿಕ ಸವಾಲುಗಳಿವೆ. ಬಜೆಟ್ ಹೊರೆ: 18 ತಿಂಗಳ ಬಾಕಿ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದರೆ ರಾಜ್ಯದ ಖಜಾನೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಹೊರೆಯಾಗುತ್ತದೆ. ಕೇಂದ್ರದ ನಿರ್ಧಾರ: ಸಾಮಾನ್ಯವಾಗಿ ಡಿ ವಿಷಯದಲ್ಲಿ ರಾಜ್ಯಗಳು ಕೇಂದ್ರವನ್ನು ಅನುಸರಿಸುತ್ತವೆ. ಕೇಂದ್ರ ಸರ್ಕಾರ ಇನ್ನೂ ಅಧಿಕೃತವಾಗಿ ಬಾಕಿ ಬಿಡುಗಡೆ ಮಾಡದ ಕಾರಣ ರಾಜ್ಯ ಸರ್ಕಾರವು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದೆ. ಷಡಾಕ್ಷರಿ ಅವರ ಖಡಕ್ ಮಾತು. CS ಷಡಾಕ್ಷರಿ ಅವರು ಇತ್ತೀಚಿನ ಸಭೆಯಲ್ಲಿ ಮಾತನಾಡುತ್ತಾ, ನಮ್ಮ ನೌಕರರು ಸಂಕಷ್ಟದ ಕಾಲದಲ್ಲಿ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ಸರ್ಕಾರ ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಸಮಯ ಬಂದಿದೆ. 18 ತಿಂಗಳ ಡಿಎ ಬಾಕಿಯನ್ನು ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಘೋಷಿಸಿದ್ದಾರೆ. ಡಿಎ ಎಂಬುದು ಬೋನಸ್ ಅಲ್ಲ, ಅದು ಬೆಲೆ ಏರಿಕೆಗೆ ಅನುಗುಣವಾಗಿ ನೌಕರರಿಗೆ ಸಿಗಬೇಕಾದ ಜೀವನಾವಶ್ಯಕ ಭತ್ಯೆ.
ಇದನ್ನು ನೀಡದಿರುವುದು ನ್ಯಾಯವಲ್ಲ. ತೀರ್ಮಾನ: ಒಟ್ಟಾರೆಯಾಗಿ 18 ತಿಂಗಳ ಡಿಎ ಬಾಕಿ ಬಿಡುಗಡೆಯು ಈಗ ಕೇವಲ ಆರ್ಥಿಕ ವಿಷಯವಾಗಿ ಉಳಿದಿಲ್ಲ, ಅದು ನೌಕರರ ಪ್ರತಿಷ್ಠೆಯ ವಿಷಯವಾಗಿದೆ. ಸಿ.ಎಸ್. ಷಡಾಕ್ಷರಿ ಅವರ ಸಮರ್ಥ ನಾಯಕತ್ವದಲ್ಲಿ ಈ ಬಾರಿ ಸರ್ಕಾರದಿಂದ ಸಿಹಿಸುದ್ದಿ ಸಿಗುವ ನಿರೀಕ್ಷೆ ದಟ್ಟವಾಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಥವಾ ಬಜೆಟ್ ಅಧಿವೇಶನದ ವೇಳೆ ಈ ಕುರಿತು ಮಹತ್ವದ ಘೋಷಣೆಯಾಗುವ ಸಾಧ್ಯತೆಯಿದೆ. ನಿಮ್ಮ ಅಭಿಪ್ರಾಯವೇನು? ಸರ್ಕಾರವು ಈ 18 ತಿಂಗಳ ಬಾಕಿ ಹಣವನ್ನು ಒಂದೇ ಕಂತಿನಲ್ಲಿ ನೀಡಬೇಕೇ ಅಥವಾ ಹಂತ ಹಂತವಾಗಿ ನೀಡಿದರೂ ಪರವಾಗಿಲ್ಲವೇ? ಕಾಮೆಂಟ್ ಮಾಡಿ ತಿಳಿಸಿ. ಮುಂದೆ